ಹೈಕಮಾಂಡ್ನಿಂದ ಶಾಸಕರ ಆ ಪಟ್ಟಿಗಳು ಕೂಡ ಈಗ ಸಿದ್ಧವಾಗಿ ಕುಳಿತುಕೊಂಡಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿದ್ದಾರೆ ಅನ್ನುವಂಥದ್ದನ್ನು ಒಂದ್ಸಲ ನಾವು ನೋಡ್ಕೊಂಬರೋಣ. ಯಾರ್ಯಾರಿದ್ದಾರೆ ಈ ಒಂದು ಪಟ್ಟಿಯಲ್ಲಿ ಅಂತ. ಪ್ರಸಾದ್ ಅಬ್ಬಯ್ಯ, ಹುಬ್ಬಳ್ಳಿ ಧಾರವಾಡ ಪೂರ್ವ, ದಲಿತ ಕೋಟದಲ್ಲಿರುವಂತಹ ನಾಯಕರು. ಇನ್ನು ನಾರಾಯಣ ಸ್ವಾಮಿ, ಬಂಗಾರಪೇಟೆ, ದಲಿತ ಕೋಟದಲ್ಲಿರುವಂಥವ್ರು ಇವರು ಕೂಡ. ಇನ್ನು ರುದ್ರಪ್ಪ ಲಮಾಣಿ, ಹಾವೇರಿಯಿಂದ ದಲಿತ ಕೋಟದಲ್ಲಿದ್ದಾರೆ, ಮಂತ್ರಿಗಿರಿ ಆಕಾಂಕ್ಷಿ. ಪ್ರಸಾದ್ ಅಬ್ಬಯ್ಯ, ಹುಬ್ಬಳ್ಳಿ ಧಾರವಾಡ ಪೂರ್ವ, ಇವರು ಕೂಡ ದಲಿತ ಕೋಟದಲ್ಲಿದ್ದಾರೆ. ನಾರಾಯಣ ಸ್ವಾಮಿಗಳಿದ್ದಾರೆ ಬಂಗಾರಪೇಟೆಯಿಂದ. ಆ್ಯಂಡ್ ರುದ್ರಪ್ಪ ಲಮಾಣಿ. ದಲಿತ ಕೋಟದಿಂದ ಯಾರ್ಯಾರು ಮಂತ್ರಿಗಿರಿಯನ್ನು ಪಡೆದುಕೊಳ್ತಾರೆ ಅಂತಂದರೆ ಟಾಪ್ 3 ಜನ ನಾಯಕರ ಹೆಸರು ಈಗ ಪಾಳೆಯದಲ್ಲಿ, ಕಾಂಗ್ರೆಸ್ ಪಾಳೆಯದಲ್ಲಿ ಓಡಾಡ್ತಾ ಇದೆ. ಹೈಕಮಾಂಡ್ ಕೂಡ ಪ್ರಾಬಬ್ಲಿ ಹೆಸರುಗಳನ್ನು ಮೆನ್ಷನ್ ಮಾಡಿರ್ಬೋದು. ಒಂದು ಪ್ರಸಾದ್ ಅಬ್ಬಯ್ಯ, ಹುಬ್ಬಳ್ಳಿ ಧಾರವಾಡ ಪೂರ್ವದಿಂದ, ಆ್ಯಂಡ್ ಒನ್ ಮೋರ್ ಬಂಗಾರಪೇಟೆಯಿಂದ ನಾರಾಯಣಪ್ಪನವರು, ಹಾವೇರಿಯಿಂದ ರುದ್ರಪ್ಪ ಲಮಾಣಿ. ಇದು ದಲಿತ ಕೋಟಾದಿಂದ ಬಂದಿರುವಂತಹ ನಾಯಕರ ಹೆಸರು. ಇನ್ನು ಮುಸ್ಲಿಂ ಕೋಟಾದಲ್ಲಿ ಯಾರ್ಯಾರ ಹೆಸರು ಈಗ ಪಾಳೆಯದಲ್ಲಿ ಓಡಾಡ್ತಾ ಇದೆ ಅನ್ನುವಂಥದ್ದನ್ನು ನೋಡೋಣ. ತನ್ವೀರ್ ಸೇಠ್ ನರಸಿಂಹರಾಜ್ ಕ್ಷೇತ್ರದಿಂದ, ಆ್ಯಂಡ್ ಸಲೀಂ ಅಹಮದ್ ಪರಿಷತ್ತಿನ ಸದಸ್ಯರು ಹೌದು, ಬಟ್ ಮಂತ್ರಿಗಿರಿಯ ಆಕಾಂಕ್ಷಿಯಾಗಿದ್ದಾರೆ. ರಿಜ್ವಾನ್ ಅರ್ಷದ್ ಶಿವಾಜಿನಗರ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಮುಸ್ಲಿಂ ಕೋಟಾದಲ್ಲಿ ಮಂತ್ರಿಗಿರಿಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಹ್ಯಾರಿಸ್ ಶಾಂತಿನಗರ ಕ್ಷೇತ್ರದಿಂದ ಹ್ಯಾರಿಸ್ ಅವರಿದ್ದಾರೆ. ತನ್ವೀರ್ ಸೇಠ್ ಒನ್ಸ್ ಅಗೇನ್. ಹೀಗೆ ನರಸಿಂಹರಾಜು ಕ್ಷೇತ್ರದಿಂದ ಒಂದು ಕಡೆ ತನ್ವೀರ್ ಸೇಠ್, ಮತ್ತೊಂದು ಕಡೆ ಪರಿಷತ್ತಿನ ಸದಸ್ಯರಾಗಿರುವಂತಹ ಸಲೀಂ ಅಹಮದ್, ಅದರ ಜೊತೆಗೆ ರಿಜ್ವಾನ್ ಹರ್ಷದ್ ಶಿವಾಜಿನಗರದಿಂದ, ಆ್ಯಂಡ್ ಹ್ಯಾರಿಸ್ ಅವರು ಶಾಂತಿನಗರದಿಂದ. ಈ 4 ಜನರು ಮುಸ್ಲಿಂ ಕೋಟಾದಿಂದ ಮಂತ್ರಿಗಿರಿಗೆ ಹೋಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ಜಮೀರ್ ಅಹಮದ್ ಅವರನ್ನು ಕೈ ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂತಹ ಟಾಕ್ಸ್ ಏನಿದೆ ಅದು ಎಲ್ಲೋ ಒಂದು ಕಡೆ ರಿಯಲ್ ಆಗಿ ನಿಜವಾಗಿಯೂ ಎಕ್ಸಿಕ್ಯೂಟ್ ಆಗ್ತಾ ಇದೆನಾ ಅನ್ನುವಂತಹ ಅನುಮಾನಗಳು ಕೂಡ ಅಷ್ಟೇ ಸ್ಪಷ್ಟವಾಗಿ ಕಾಡ್ತಾ ಇದೆ. ಯಾಕಂತಂದರೆ ಅತ್ಯಂತ ಆತ್ಮೀಯ ಸಿದ್ದರಾಮಯ್ಯನವರಿಗೆ. ಆದರೆ ಈಗ ಅವರ ಹೆಸರು ಕಾಣ್ತಾ ಇಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದ ವೈಮನಸ್ಸು ಆಗಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಮೊಟ್ಟ ಮೊದಲ ಬಾರಿಗೆ ಯಾರ್ಯಾರಿಗೆ ಚಾನ್ಸ್ ಸಿಗುತ್ತೆ ಅನ್ನುವಂತಹ ಒಂದು ಪಟ್ಟಿಗಳು ಕೂಡ ಈಗ ತಯಾರಾಗಿದೆ. ಫಾರ್ ದ ಫಸ್ಟ್ ಟೈಮ್ ಎಚ್ ಇ ಬಾಲಕೃಷ್ಣ ಮಾಗಡಿಯ ಎಚ್ ಇ ಬಾಲಕೃಷ್ಣ ಅವರಿಗೆ ಮಂತ್ರಿ ಚಾನ್ಸ್. ಇನ್ನು ಶರತ್ ಬಚ್ಚೇಗೌಡ ಹೊಸಕೋಟೆ, ಇವರಿಗೂ ಕೂಡ ಚಾನ್ಸ್ ಸಿಗುವಂತಹ ಸಂಭವ ಇದೆ. ಎಚ್ ಡಿ ರಂಗನಾಥ್ ಕುಣಿಗಲ್ಲಿಂದ ಇವರಿಗೂ ಚಾನ್ಸ್ ಸಿಗಬಹುದು. ಇನ್ನು SR ಶ್ರೀನಿವಾಸ್ ಗುಬ್ಬಿಯಿಂದ ಮಂತ್ರಿಗಿರಿಯ ಒಂದು ಚಾನ್ಸ್ ಸಿಗಬಹುದೇನೋ ಮೊದಲ ಬಾರಿ. ಇನ್ನು ಅಶೋಕ್ ಪಟ್ಟಣ್ ರಾಮದುರ್ಗದಿಂದ ಇವರಿಗೂ ಕೂಡ ಮಂತ್ರಿಗಿರಿಯ ಚಾನ್ಸ್ ಸಿಗುತ್ತಾ ಇದೆ. ಇನ್ನು ವಿರಾಜಪೇಟೆಯ ಯಂಗ್ ಲೀಡರ್ ಆಗಿರುವಂತಹ AS ಪೊನ್ನಣ್ಣ, ಇನ್ನು ಜೀವರ್ಗಿಯ ಅಜಯ್ ಸಿಂಗ್ ಅವರಿಗೂ ಕೂಡ ಚಾನ್ಸ್ ಸಿಗುವಂತಹ ಸಾಧ್ಯತೆಗಳಿದೆ ಮೊದಲ ಬಾರಿ. ಬೇಳೂರು ಗೋಪಾಲಕೃಷ್ಣ ಸಾಗರ ಅವರಿಗೂ ಕೂಡ ಮೊದಲ ಬಾರಿ ಮಂತ್ರಿಗಿರಿ ಸಿಗುತ್ತಾ ನೋಡಬೇಕು. ಶಿವಗಂಗಾ ಬಸವರಾಜ್ ಚನ್ನಗಿರಿಯಿಂದ, ಶ್ರೀನಿವಾಸ್ ಮಾನೆ ಹಾನಗಲ್ಲಿಂದ ಫಸ್ಟ್ ಟೈಮ್ ಫಾರ್ ಅ ಮಿನಿಸ್ಟರ್ ಆಗ್ತಾರಾ ನೋಡಬೇಕು. ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದಿಂದ ಪ್ರದೀಪ್ ಈಶ್ವರ್ ಅವರಿಗೂ ಸಚಿವಗಿರಿ ಸಿಗುತ್ತಾ. ಕೊಪ್ಪಳದ ರಾಘವೇಂದ್ರ ಹಿಟ್ನಾಳ್, ಒನ್ ಆಫ್ ದ ಸಿದ್ದರಾಮಯ್ಯನವರ ಆತ್ಮೀಯ, ಎಚ್ ಇ ಬಾಲಕೃಷ್ಣ. ಇಷ್ಟು ಜನ ಸಚಿವರಿಗೆ ಮೊದಲ ಬಾರಿಗೆ ಏನಾದರೂ ಸಚಿವ ಸ್ಥಾನ ಸಿಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಎಚ್ ಇ ಬಾಲಕೃಷ್ಣ, ಶರತ್ ಬಚ್ಚೇಗೌಡರು, ಎಚ್ ಡಿ ರಂಗನಾಥ್, SR ಶ್ರೀನಿವಾಸ್, ಅಶೋಕ್ ಪಟ್ಟಣ್, ಆಯಿತಾ, AS ಪೊನ್ನಪ್ಪ, ಅದ್ರ ಜೊತೆಗೆ ಅಜಯ್ ಸಿಂಗ್ ಆಗಿರಬಹುದು, ಪ್ರದೀಪ್ ಈಶ್ವರ್. ಯಾಕೆ ಅಂತಂದರೆ ಇತ್ತೀಚೆಗಷ್ಟೇ ನಿನ್ನೆಯಷ್ಟೇ ಸಿದ್ದರಾಮಯ್ಯನವರ ಮನೆಯ ಬಾಗಿಲ ಕದವನ್ನು ತಟ್ಟಿ ನನ್ನನ್ನು ಮಂತ್ರಿ ಮಾಡಿ ಅಂತ ಹೇಳಿ ಮನಸ್ಸಿನ ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ಕೊಂಡು ಬಂದಿದ್ದಾರೆ. ಅದರಲ್ಲೂ DK ಶಿವಕುಮಾರ್ ಅವರು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಬ್ಲಡ್ಗಳಿಗೆ ಈ ಬಾರಿಯ ಸಚಿವ ಸ್ಥಾನವನ್ನು ಮಂತ್ರಿಗಿರಿಯನ್ನು ಕೊಡೋದಕ್ಕೆ ಪಣ ತೊಟ್ಬಿಟ್ಟಿದ್ದಾರೆ ಅಂತ ಸುದ್ದಿಯಪ್ಪ. ಹಂಗಂತ ಒಂದು ಸುದ್ದಿ ಇದೆ, ಹಂಗಂತ ಒಂದು ಮಾತಿದೆ. ಪ್ರದೀಪ್ ಈಶ್ವರ್ ಅವ್ರಿಗೆ ಕೊಡ್ತಾರಾ? ಯಾಕೆ ರಾಜ್ಯದ ಜನ ನೋಡ್ತಾ ಇದೆ. ಪ್ರದೀಪ್ ಈಶ್ವರ್ ಅವರಷ್ಟು ಬಾಯ್ಲ್ಡ್ ಬ್ಲಡ್, ಯಾರೋ ಹೇಳಿದ್ರು ಮೊನ್ನೆ, ಪ್ರದೀಪ್ ಈಶ್ವರ್ ಅವರದ್ದು ಬಾಯ್ಲ್ಡ್ ಬ್ಲಡ್, ಬಿಸಿ ರಕ್ತ ಅಂತ. ಅಂಥ ಬಿಸಿ ರಕ್ತಕ್ಕೆ ಈ ಬಾರಿ ಮಂತ್ರಿಗಿರಿ ಇದೇನಾ? ಚಿಕ್ಕಬಳ್ಳಾಪುರಕ್ಕೆ ಜಾಕ್ಪಾಟ್ ಇದೇನಾ? ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒನ್ ಮೋರ್ ಬ್ರೇಕಿಂಗ್ ಇದೆ, ಮತ್ತೊಂದು ಬ್ರೇಕಿಂಗ್ ಇದೆ. ಬ್ರೇಕಿಂಗ್ ಪ್ಲೀಸ್.
ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆನಾ, ಹಿಂಗೊಂದು ಅನುಮಾನ. ಡಿ ಕೆ ಸಂಪುಟ 2.0 ನಲ್ಲಿ ಮಹಿಳೆಯರಿಗೆ ಲಾಟ್ರಿ, ಸಂಪುಟ ವಿಸ್ತರಣೆ ವೇಳೆ ಮಹಿಳೆಯರಿಗೆ ಮನ್ನಣೆ ಕೊಡ್ತಾ ಇದ್ದಾರಾ ಗೊತ್ತಿಲ್ಲ. ಸಿದ್ದು ಸಂಪುಟದಲ್ಲಿ ಮಂತ್ರಿಯಾಗಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ಆದರೆ ಡಿ ಕೆ ಸಂಪುಟದಲ್ಲಿ ಹೆಬ್ಬಾಳ್ಕರ್ಗೆ ಚಾನ್ಸ್ ಸಿಗುತ್ತೋ ಇಲ್ವೋ ಅನ್ನುವಂತಹ ಡೌಟ್ಗಳು ಕಾಣ್ತಾ ಇದೆ. ಮಹಿಳಾ ಕೋಟದ ಅಡಿಯಲ್ಲಿ ಸಂಪುಟ ಸೇರೋದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಸರತ್ತು ಮಾಡ್ತಾ ಇದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ 5 ಜನ ಶಾಸಕಿಯರಿಂದ ಲಾಬಿ ಅನ್ನುವಂಥದ್ದಾಗ್ತದೆ. ಮಹಿಳಾ ಪ್ರಧಾನವಾದಂತಹ ಸಮಾಜದಲ್ಲಿ ಮಹಿಳೆಯರಿಗೆ ಅನ್ಯಾಯ, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಹಿಳೆಯರಿಗೆ ಅನ್ಯಾಯ ಅನ್ನುವಂತಹ ಒಂದು ಕೂಗು ಕೇಳಿ ಬರ್ತಾ ಇದೆ. ನಾವು ಯಾಕೆ ಮುಂದೆ ಬರಬಾರ್ದು, ನಮಗೆ ಯಾಕೆ ಮಂತ್ರಿಗಿರಿ ಕೊಡಬಾರ್ದು? ಕಳೆದ ಬಾರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಂತ್ರಿಗಿರಿಯನ್ನು ಅನುಭವಿಸಿದಂತಹ, ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ಬಾರಿ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಕೊಡಲಾಗುತ್ತಾ? ಒಬ್ಬರಲ್ಲ ಇಬ್ಬರಲ್ಲ, ಒಟ್ಟು 5 ಜನ ಮಂತ್ರಿಗಿರಿಗೆ ಮಹಿಳೆಯರು ಶಾಸಕಿಯರು ಲಾಬಿಯನ್ನು ನಡೆಸ್ತಾ ಇದ್ದಾರೆ. ಹೂ ಇಸ್ ದಟ್, ಯಾರ್ಯಾರು ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕಳೆದ ಬಾರಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು. ರೂಪಾ ಶಶಿಧರ್ KGFನ ಶಾಸಕಿ ಆ್ಯಂಡ್ ಕನೀಸ್ ಫಾತಿಮಾ ಕಲಬುರಗಿ ಉತ್ತರ ಮಂತ್ರಿಗಿರಿಗೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆ್ಯಂಡ್ ನಯನಾ ಮೋಟಮ್ಮ ಮೂಡಗೆರೆಯ ಶಾಸಕ ನಯನಾ ಮೋಟಮ್ಮ, ನಟಿ ಉಮಾಶ್ರೀ ಪರಿಷತ್ ಸದಸ್ಯೆ, ಇವರು ಕೂಡ ಮಂತ್ರಿಗಿರಿಯ ಆಕಾಂಕ್ಷಿಯಾಗಿ ಈಗ ಹೊರಗಡೆ ಬಿದ್ದಿದ್ದಾರೆ. ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಬಹುದು, ಕನೀಸ್ ಫಾತಿಮಾ ಅವರಾಗಿರಬಹುದು, ಆ್ಯಂಡ್ ರೂಪಕಲಾ ಶಶಿಧರ್ ಅವರಾಗಿರಬಹುದು. ನಟಿ ಉಮಾಶ್ರೀ ಪರಿಷತ್ತಿನ ಸದಸ್ಯೆ ಆಗಿರುವಂತಹ ನಟಿ ಉಮಾಶ್ರೀ ಅವರು ಕೂಡ ಈ ಬಾರಿ ಮಹಿಳಾ ಕೋಟದಿಂದ ಮಂತ್ರಿ ರೇಸಿನಲ್ಲಿದ್ದಾರೆ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಆ್ಯಂಡ್ ಅದರ ಜೊತೆಗೆ ನಯನಾ ಮೋಟಮ್ಮ. ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್ ದ್ಯಾಟ್, ಹೆಂಗೆ ಪ್ರದೀಪ್ ಈಶ್ವರ್ ಅವರಿಗೆ ಯಂಗ್ ಬ್ಲಡ್ ಅಂತ ಹೇಳಿ ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಸರ್ಕಾರ ಮುಂದಾದರೆ, ಈ ಕಡೆ ಮಹಿಳಾ ಕೋಟದಲ್ಲಿ ನಯನಾ ಮೋಟಮ್ಮಗೂ ಕೊಡಿ, ತಪ್ಪೇನು? ನಯನಾ ಮೋಟಮ್ಮ ಅವರು ಯಂಗ್ ಬ್ಲಡ್ ಅಲ್ವಾ? ಈಗ ಈ ಕಂಪ್ಯಾರಿಟಿವ್ಲಿ 4 ಜನರನ್ನು ನಾವು ಅಳೆದು ತೂಗಿ ನೋಡಿದರೆ ವಯಸ್ಸಿನಲ್ಲಿ ಅತ್ಯಂತ ಚಿಕ್ಕವರು ಅಂತಂದರೆ ನಯನಾ ಮೋಟಮ್ಮ, ಕೊಡಿ ನಯನಾ ಮೋಟಮ್ಮಗೆ ಅನ್ನುವಂಥದ್ದು ಒಂದು ವಾದ. ಹಾಗೆ ಏನಾದರೂ ಯಂಗ್ ಬ್ಲಡ್ಗಳನ್ನೇ ಆಯ್ಕೆ ಮಾಡಿಕೊಳ್ಳುವಂತಹ ಉದ್ದೇಶ, ದೃಢವಾದಂತಹ ಉದ್ದೇಶ ಡಿ ಕೆ ಶಿವಕುಮಾರ್ದವ್ರದ್ದು ಆಗಿದ್ದರೆ, ಹಂಗೆ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಯವರು ಹೇಳಿದಾರಂತೆ, ಯುವಕರನ್ನು ನೋಡಿ, ಬಲಿಷ್ಠರನ್ನು ನೋಡಿ, ಸದೃಢವಾಗಿರ್ತಕ್ಕಂಥವ್ರು ನೋಡಿ ಮಂತ್ರಿಗಿರಿಗೆ ಅಂತ. ಹಾಗೇನಾದರೂ ಅದು ನಿಜವಾಗಲೂ ರಾಜ್ಯದಲ್ಲಿ ಈ ಸಂಪುಟದಲ್ಲಿ ಎಕ್ಸಿಕ್ಯೂಟ್ ಆಗೋದೇ ನಿಜವಾಗಿತ್ತು ಅಂತಂದರೆ ಅಲ್ಲಿ ಮೊದಲಿಗೆ ಬಂದು ಕೂಡೋದೇ ಪ್ರದೀಪ್ ಈಶ್ವರ್ ಮತ್ತು ನಯನಾ ಮೋಟಮ್ಮ. ನೋಡೋಣ ಡಿ ಕೆ ಶಿವಕುಮಾರ್ ಅವರು ಇದನ್ನು ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ, ಕೊಡ್ತಾರಾ ಇಲ್ವಾ ಅನ್ನೋಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಸಚಿವ ಸಂಪುಟ ಇನ್ನೇನು ಕೆಲವೇ ದಿನಗಳಲ್ಲಿ ರೆಡಿ ಆಗುತ್ತೆ, ಅದಕ್ಕೆ ನಾವು ಕಾದು ನೋಡಬೇಕು.